ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಓಕೆ. ಗಾಡಿ ಯಾವ ಮಾಡಲ್ ಸರ್ ಇದು? ಕ್ಯೂಟ್ ಇದು 2023 ಡಿಸೆಂಬರ್ನಲ್ಲಿ ತೊಗೊಂಡಿದ್ದು. 2023 ಡಿಸೆಂಬರ್. 24ಗೆ ಡಿಸೆಂಬರ್ 20 ತೊಗೊಂಡೆ. ಅದೇ ನಮ್ಗೆ ಡೆಲಿವರಿ ಬಂದ್ಬಿಟ್ಟು 24 ಸ್ವಲ್ಪ ಜಲ್ದಿ ಸಿಕ್ಕಿತ್ತು. ಓಕೆ, ಅಂದ್ರೆ 24ಗೆ ಡೆಲಿವರಿ ಸಿಗ್ತಾ? 24ಗೆ ಡೆಲಿವರಿ ಇಲ್ಲ, 2023 28 ಡಿಸೆಂಬರ್ ಸಿಕ್ತು. ಓಕೆ. ನಮ್ಗೆ ಆಕ್ಚುಲಿ ಜನವರಿ 2024 ಬರಬೇಕಾಯ್ತು. ನಮ್ಗೆ ಸ್ವಲ್ಪ ಜಲ್ದಿ ಸಿಕ್ಕಿತ್ತು. ಓಕೆ ಸರ್, ಗಾಡಿ ಎಷ್ಟು ಓಡಿದೆ ಸರ್? ಅದು 90,000 ಕಿಲೋಮೀಟರ್. 90,000 ಓಡಿದೆ ಇವಾಗ. ಸರ್ ಓನರ್ ಎಷ್ಟಾಗಿದೆ? ನಾವು ಯೂಸ್ ಮಾಡ್ತಾರೆ. ನಾವು ಬಂದ್ಬಿಟ್ಟು ನಮ್ಮ ಮಕ್ಕಳಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ ಗಾಡಿ. ಓಕೆ ಸರ್, ಆಯ್ತು. ಗಾಡಿ ಓನರ್ ಎಷ್ಟಾಗಿದೆ ಸರ್? ಸಿಂಗಲ್ ಓನರಾ? ಸಿಂಗಲ್ ಓನರ್. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಲ್ಲ ರನ್ನಿಂಗ್ ಇದೆ ಸರ್. FC ಆಗಿರ್ಬೋದು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ? ಎಲ್ಲ ಇದೆ. ಓಕೆ ಸರ್, ಟ್ರಾನ್ಸ್ಫರ್ ನೀವು ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಹೆಂಗಾದ್ರು ಹಿಂಗೆ ಫೆಸಿಲಿಟೀಸ್ ಅಂದ್ರೆ ನನ್ಗೆ ಗೊತ್ತಿಲ್ಲ ಅಷ್ಟು ಟ್ರಾನ್ಸ್ಫರ್ ಹೆಂಗೆ ಮಾಡೋದು ಅಂತ. ಒಂದು 2 ಗಾಡಿಗಳಿದೆಲ್ಲ. ಓಕೆ. ಮಗಳು ಏನೋ ಕೇಳಿ ತಗೊಂಡ್ಬಿಟ್ಟೆ ಗಾಡಿ. ಸರಿ ಸರ್, ನಾನು ಬಂದು CA. ಓಕೆ ಸರ್, ಆಯ್ತು. ಕಸ್ಟಮರ್ ಬರ್ತಾರಲ್ಲ, ಯಾರನ್ನು ತಗೊಳ್ಳೋರು ಬರ್ತಾರಲ್ಲ, ಅವ್ರ ಹತ್ರ ಮಾತಾಡ್ಕೊಂಡು ಅದು ಡಿಸೈಡ್ ಮಾಡಿ ಸರ್, ಯಾರು ನೀವು ಮಾಡಿಸ್ಕೊಡ್ತೀರಾ ಅಥವಾ ಅವರೇ ಮಾಡಿಸ್ಕೊತಾರ ಅನ್ನೋದು. ನೀವು ವ್ಯಾಪಾರ ಮಾಡೋ ಟೈಮಲ್ಲಿ ಇದು ಮಾಡಿ. ಗಾಡಿ ರಿಪೇಂಟಿಂಗ್ ಏನಾರು ಆಗಿದೆ ಸರ್? ಗಾಡಿ ಏನಾರು ಪೇಂಟ್ ಆಗಿದೆಯಾ? ರಿಪೇಂಟಿಂಗ್ ಏನಾರು ಮಾಡಿಸಿದ್ದೀರಾ? ಇಲ್ಲ ಪೇಂಟ್ ಆಗಿಲ್ಲ. ಏನೂ ಇಲ್ಲ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ಇನ್ಶೂರೆನ್ಸ್ ಇಲ್ಲ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಶೂರೆನ್ಸ್ ಒಂದು ಮಾಡಬೇಕು. ಅದೇನು ರನ್ ಮಾಡಿಸ್ಕೊಡ್ತೀರಾ ಅಥವಾ ಏನು ಕಂಡೀಷನ್ ಅಲ್ಲಿ ಇದೆಯೋ ಅದೇ ಥರ ಸೇಲ್ ಮಾಡ್ತೀರಾ ಸರ್? ಅದೇ ಥರ ಸೇಲ್ ಮಾಡಬೇಕು. ಇನ್ಶೂರೆನ್ಸ್ ಏನು ಹೋಗ್ಬೇಕು, ದೂರ ಹೋಗ್ಬೇಕು, ಇಲ್ಲ ಏನು ಮಾಡ್ಸಂಗಿಲ್ಲ ಮಾಡ್ಬಿಡ್ತೀನಿ, ಅದೇನು ತೊಂದರೆ ಇಲ್ಲ. ಓಕೆ ಸರ್, ಈಗ ಏನು ಕಂಡೀಷನ್ ಅಲ್ಲಿ ಇದೆಯೋ ಅದೇ ಥರ ಸೇಲ್ ಮಾಡಕ್ಕೆ ಇದು ಮಾಡ್ತೀರಾ, ಬಟ್ ರೇಟ್ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀರಾ? ಕಡಿಮೆ ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಅವರೇ ಮಾಡಿಸ್ಕೊತಾರಲ್ವಾ ಕಸ್ಟಮರು, ಅದಕ್ಕೋಸ್ಕರ. ಹೌದು. ಓಕೆ, ಯಾವ್ದಾದ್ರು ಫೈನ್ಗಳಿದೆಯಾ ಸರ್? ಯಾವ್ದಾದ್ರು ಫೈನ್ಗಳಿದೆಯಾ? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ? ಏನಿಲ್ಲಪ್ಪ. ಮನೆ ಇಲ್ಲಿಂದ BL ಇಂದ ಇದು BL ಸ್ಕೂಲಿಂದ ಇದು ಅಪಾರ್ಟ್ಮೆಂಟ್. ಸರಿ ಸರ್, ಆಯ್ತು. ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾರು ಹಾಕ್ಸಿದ್ದೀರಾ ಸರ್? ಇಲ್ಲ ಸರ್, ಏನಿದೆ ಸ್ಟಾಕ್ ಹಂಗೆ. ಓಕೆ. ಅದು ಕ್ಯಾರಿಯರ್ ಎಲ್ಲ ಅವರೇ ಕೊಟ್ಟರು ಫ್ರೀಯಾಗಿ. ಒಂದು ಕಾರ್ಡ್ ಪೆಟ್ರೋಲ್, ಒಂದು CNG ಕಾರ್ಡ್ ಒಂದು ಇನ್ನೂ ಬಂದಿಲ್ಲ. ಓಕೆ. ಅದು ನನಗೆ ಇನ್ನೂ ಸಿಕ್ಕಿಲ್ಲ. ಅದು ಬಂದ್ಬಿಟ್ಟು ಕೊಡ್ತಾರೆ ಅಂತ ಅಪ್ಲೈ ಮಾಡಿದ್ರೆ ಮುಂದೆ. ಕೊಡ್ತೀನಿ ಅಂತ ಇನ್ನೂ ಕೊಟ್ಟಿಲ್ಲ ಅವರು. ಅದೇನು RC ಕಾರ್ಡಾ ಅಥವಾ CNG ಸಪ್ರೇಟ್ ಇರುತ್ತಾ ಕಾರ್ಡ್? CNG ಕಾರ್ಡ್ ಫ್ರೀ ಕಾರ್ಡ್ ಸರ್. ಓ, ಫ್ರೀ ಕಾರ್ಡ್. CNG ಫಿಲ್ ಮಾಡಿಸ್ಕೊಳಕ್ಕೆ? ಹೌದು, 15,000 ರೂಪಾಯಿಗೆ ಕಾರ್ಡ್ ಕೊಡ್ತಾರೆ. ಓಕೆ ಸರ್, ಆಯ್ತು. ಇದು ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಹೌದಾ? ಒಂದು 80%? ಓಕೆ. ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಇಲ್ಲ. ಏನಿಲ್ಲ. ಓಕೆ. ಇದು ಫ್ಯೂಲು ಪೆಟ್ರೋಲು ವಿತ್ CNG? 2 ಲೀಟರ್ ಕೆಪಾಸಿಟಿ ಪೆಟ್ರೋಲ್. CNG ಬಂದ್ಬಿಟ್ಟು 5.5 kg CNG ಫಿಲ್ ಆಗುತ್ತೆ. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್ 1 kg CNGಗೆ? 40 ಕೊಡ್ತಾರೆ ಸರ್. ಈ 1 kg CNG ಅಲ್ಲಿ 40 ಕಿಲೋಮೀಟರ್ ರನ್ ಆಗುತ್ತೆ ಗಾಡಿ? 40 ಕಿಲೋಮೀಟರ್ ಓಡುತ್ತೆ. 45 ಕೊಡುತ್ತೆ. ಓಕೆ. ಮೈಲೇಜ್ ಎಲ್ಲ ಚೆನ್ನಾಗಿ ಕೊಡುತ್ತೆ ಹಂಗಾದ್ರೆ? ಮೈಲೇಜ್ ಎಲ್ಲ ಚೆನ್ನಾಗಿದೆ. ನಾನು ಎವ್ರಿ 2 ಮಂತ್ಸ್ ಒಂದ್ಸಲ ಸರ್ವಿಸ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ. ನನ್ನ ಗಾಡಿಗಳು 2-3 ಗಾಡಿ ಇದೆ, ಅದಕ್ಕೆ. ಸರಿ ಸರ್, ಆಯ್ತು. ಸಣ್ಣ ಗಾಡಿ ಇಲ್ಲ, ನಮ್ಮ ಮಗಳು ಕೇಳ್ದಂತ ಕೊಡಿಸ್ಬಿಟ್ಟೆ ಅವಳಿಗೆ. ಯಾರು ಲೇಡಿ ಓಡಿಸ್ತಾ ಇದ್ರ ಇದು ಗಾಡಿನ? ಇಲ್ಲ ನಾವು ಓಡಿಸಲ್ಲ, ಬೆಂಗಳೂರು. ಅಲ್ಲ, ಈ ಗಾಡಿ ಯಾರು ಓಡಿಸ್ತಾ ಇದ್ರು ಸರ್ ಇಷ್ಟು ಸ್ಕೂಲ್ಗಾ? ಈ ಗಾಡಿ ಯಾರು ಓಡಿಸ್ತಾ ಇದ್ರು ಸರ್ ಇಷ್ಟು ದಿವಸ? ನಾನೇ ಓಡಿಸ್ತಾ ಇದ್ದೆ. ನೀವು ಓಡಿಸ್ತಿದ್ರಾ? ನಾವು ಓಡಿಸ್ತಾ ಇದ್ದೆ. ಓಕೆ. ಇದು ನೀವು ಓನರ್ ಅಲ್ವಾ ಸರ್? ಓನರ್ ತಾನೆ ನೀವು ಗಾಡಿಗೆ? ನಾವು ಓನರ್ ಸರ್. ಇಲ್ಲ. ಓಕೆ. ಲೊಕೇಶನ್ ಇದು ಅಪಾರ್ಟ್ಮೆಂಟ್ ಇರುತ್ತೆ, ರಿಸರ್ವ್. ಓಕೆ. ಲೊಕೇಶನ್ ಎಲ್ಲಿ ಬರ್ತದೆ ಸರ್ ಇದು?
ಇದು ನಮ್ಮ ಬಿ ಎಲ್ ಇದೆಯಲ್ಲ, ಬಿ ಎಲ್ಲ ಗುರುಕಂಟಪಾಳ್ಯ ರೋಡ್. ಗೊರಗುಂಟೆಪಾಳ್ಯ. ಹ್ಞೂ. ಹಾಂ ಹಾಂ. ರಿಸರ್ವಾ. ಬಿ ಎಲ್ ಸರ್ಕಲ್ ರುಜುವಾ. VNCS ರಿಸರ್ವಾ. ಓಕೆ, VNCS ರುಜುವಾ ಅಪಾರ್ಟ್ಮೆಂಟ್. ಹೌದು ಹೌದು. ಓಕೆ ಸರ್, ಆಯಿತು. ನನ್ನ ನಂಬರ್ ಕೊಟ್ಟಿರ್ತೀನಿ, ನಿಮ್ಮ ನಂಬರು ಕಾಲ್ ಮಾಡ್ಕೊಂಡು ಬರ್ತಾರೆ. ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಗಾಡಿಗೆ ಹೇಳ್ತಿದ್ದೀರಿ ಸರ್? ನಾನು 270 ಅಂತ ಇದ್ದೀನಿ, 260 ಬಂದರೆ ಕೊಟ್ಬಿಡ್ತೀನಿ. 2,70,000 ಹೇಳ್ತಿದ್ದೀರಾ? 2,60,000 ಬಂದರೆ ಕೊಡ್ತೀರಾ? ಹೌದು. ಗಾಡಿ ಮೇಲೆ ಏನಾದ್ರು ಲೋನ್ ಇದೆಯಾ ಸರ್ ಇವಾಗ ಪ್ರೆಸೆಂಟ್ಲಿ? ಏನು ಲೋನ್ ಇಲ್ಲ, ಫುಲ್ ಕ್ಯಾಶ್ ಕೊಟ್ಟಿದ್ದೆ. ಫುಲ್ ಕ್ಯಾಶ್ ಕೊಟ್ಟು ನೀವು ತಗೊಂಡಿರೋದು? ಹೌದು ಹೌದು. ಓಕೆ, ನೀವು ತಗೊಳ್ಳುವಾಗ ಎಷ್ಟು ಬಿದ್ದಿತ್ತು ಸರ್ ಆನ್ ರೋಡ್ ಪ್ರೈಸು? ಆನ್ ರೋಡ್ ನಾನು ತಗೊಂಡಾಗ 4,10,000 ಆಯಿತು. 4,10,000 ಆಗಿತ್ತು. 10,000 ಆಯಿತು. ಈಗ 2,60,000 ಕೊಟ್ಟರೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ? ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಿ ಕೊಡ್ತೀರಾ? ಹೌದು, ಎಲ್ಲ ಮಾಡಿಕೊಡ್ತೀನಿ. ಸರಿ ಸರ್, ಆಯ್ತು. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇ ಕೊಟ್ಟಿರಲ್ಲ? ಇದೇ ಕೊಡಿ, ಇದೇ ಕೊಡಿ. ಓಕೆ ಸರ್, ನಾನು ವಿಡಿಯೋ ಮಾಡಿ ನಿಮಗೆ ನಾಳೆ ವಿಡಿಯೋ ಬರುತ್ತೆ ಸರ್. ಯಾಕಂದ್ರೆ ನಾನು ಇವತ್ತು ವಿಡಿಯೋ ರೆಡಿ ಮಾಡ್ಕೊತೀನಿ, ಓಕೆ. ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.